ಇತ್ತೀಚಿನ ಲೈಫ್ ಸ್ಟೈಲ್ ಮತ್ತೆ ಸಿಚುಯೇಷನ್ಸ್ ಇಂದಾಗಿ ಮಂಡಿ ನೋವು ಅನ್ನುವಂಥದ್ದು ಬಹಳ ಹೆಚ್ಚು ಜನಗಳಲ್ಲಿ ಕಾಣಿಸ್ತಾ ಇರೋಂಥ ಕಾಮನ್ ಪ್ರಾಬ್ಲಮ್. ನನ್ನ ಒಪಿನಿಯನ್ ಅಲ್ಲಿ ಹೆಚ್ಚು ಕೇಸಸ್ ಅಂದ್ರೆ 60% ಅಷ್ಟು ಕೇಸಸ್ ಮಂಡಿ ನೋವುದೇ ಇರುತ್ತೆ. ಈ ಮಂಡಿ ನೋವು ಹೆಚ್ಚಾಗಿ ಸರ್ವೇ ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಕಾಣಿಸುತ್ತೆ. ಇದ್ರ ಜೊತೆನಲ್ಲಿ ಇತ್ತೀಚೆಗೆ ತುಂಬಾ ಯಂಗ್ಸ್ಟರ್ಸ್ ಅಲ್ಲಿ ಹಾಗೂ ಪೋಸ್ಟ್ ಮೆನೋಪಾಸ್ ಆಗಿರುವಂತ ಮಹಿಳೆಯರಲ್ಲಿ ಹಾಗೂ ಪೋಸ್ಟ್ ಪಾರ್ಟಮ್ ಅಂದ್ರೆ ಬಾಣಂತಿ ಮಹಿಳೆಯರಲ್ಲೂ ಕೂಡ ಕಾಣಿಸ್ತಾ ಇದೆ. ಇದಕ್ಕೆ ಕಾರಣಗಳೇನು? ಈಗ ಕಾಮನ್ ಆಗಿ ವಯಸ್ಸಾದವರಲ್ಲಿ ಹೆಚ್ಚಾಗಿ ಬರುತ್ತಲ್ವಾ? ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ವಯಸ್ಸಾದ ಹಾಗೆ ನಮ್ಮ ಮೂಳೆಗಳಲ್ಲಿ ಸವೆತ ಉಂಟಾಗುತ್ತೆ. ಅದನ್ನ ನಾವು ಡಿಜನರೇಟಿವ್ ಚೇಂಜಸ್ ಅಂತ ಹೇಳ್ತೀವಿ. ಅದರಿಂದಾಗಿ ಮಂಡಿ ನೋವು ಬರೋಂಥದ್ದು. ಇದಲ್ದಲೆ ಇಂಜುರಿ, ಜಾಯಿಂಟ್ ಇಂಜುರಿಯಿಂದಾಗಿ ಬರುತ್ತೆ. ಈ ಜಾಯಿಂಟ್ ಇಂಜುರಿ ಈಗ ಸ್ಪೋರ್ಟ್ಸ್ ಇಂದ ಇರ್ಬೋದು, ಆಕ್ಸಿಡೆಂಟ್ ಇಂದ ಇರ್ಬೋದು, ಅಥವಾ ಓವರ್ ಯೂಸ್ ಆಫ್ ದ ಜಾಯಿಂಟ್ಸ್ ಇಂದ ಇರ್ಬೋದು. ತುಂಬಾ ಹೆಚ್ಚಾಗಿ ನಾವು ರೆಸ್ಟ್ ತಗೊಂಡಲ್ಲೇ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋದು, ಓಡಾಡೋದು, ತುಂಬಾ ಹೊತ್ತು ನಿಂತ್ಕೊಳೋದು, ಇದರಿಂದನೂ ಜಾಯಿಂಟ್ ಇಂಜುರಿ ಆಗಿ ಡಿಜನರೇಟಿವ್ ಚೇಂಜಸ್ ಶುರು ಆಗುತ್ತೆ. ನಂತರದಲ್ಲಿ ಈಗ ಪೋಸ್ಟ್ ಪಾರ್ಟಮ್ ಮತ್ತೆ ಪೋಸ್ಟ್ ಮೆನೋಪಾಸಲ್ ಮಹಿಳೆಯರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದಾಗಿ. ಇದಲ್ದಲೆ ಇನ್ನೊಂದು ಮುಖ್ಯವಾದ ಕಾರಣ ಅಂದ್ರೆ ಓವರ್ ವೇಟ್. ನಮ್ಮ ದೇಹದ ತೂಕ ನಮ್ಮ ಹೈಟ್ಗಿಂತ ಹೆಚ್ಚಾದಾಗ ನಮ್ಮ ಜಾಯಿಂಟ್ಸ್ ಮೇಲೆ ಲೋಡ್ ಹೆಚ್ಚಾಗಿ ನೋವು ಶುರು ಆಗುತ್ತೆ. ಹಾಗೂ ಇನ್ನ ಡಿಫಿಷಿಯನ್ಸೀಸ್ಗೆ ಬಂದ್ರೆ ಕ್ಯಾಲ್ಸಿಯಂ, ವಿಟಮಿನ್ ಡಿ ಇದರ ಕೊರತೆಯಿಂದಾಗೂ ಕೂಡ ಜಾಯಿಂಟ್ ಅಲ್ಲಿ ಡಿಜನರೇಟಿವ್ ಚೇಂಜಸ್ ಅಥವಾ ಇನ್ಫ್ಲಮೇಷನ್ ಶುರುವಾಗಿ ನೋವು ಶುರು ಆಗುತ್ತೆ. ರಾಂಗ್ ಫುಡ್ ಹ್ಯಾಬಿಟ್ಸ್ ಮತ್ತೆ ಲೈಫ್ ಸ್ಟೈಲ್ ಇಂದಾಗಿ ನಮ್ಮ ಡೈಜೆಷನ್ ಫಸ್ಟ್ ಹಾಳಾಗಿ ನಂತರದಲ್ಲಿ ಜಾಯಿಂಟ್ಸ್ನ ಅಫೆಕ್ಟ್ ಮಾಡಿ ಆರ್ಥರೈಟಿಸ್ ಕಂಡೀಷನ್ಸ್ ಶುರು ಆಗುತ್ತೆ. ಅದು ಆಟೋ ಇಮ್ಯೂನ್ ಕೂಡ ಇರಬಹುದು. ನೀವೇ ಕೇಳ್ದಾಗೆ ರುಮಟೈಡ್ ಆರ್ಥರೈಟಿಸ್ ಇರ್ಬೋದು, ಇಲ್ಲ ಆಸ್ಟಿಯೋ ಆರ್ಥರೈಟಿಸ್, ಇಲ್ಲ ಅಂತಂದ್ರೆ ಗೌಟಿ ಆರ್ಥರೈಟಿಸ್. ಈ ರೀತಿ ಕಂಡೀಷನ್ಸ್ ಅಲ್ಲೂ ಕೂಡ ನಿಮ್ಮ ಜಾಯಿಂಟ್ಸ್ ಅಲ್ಲಿ ಎಸ್ಪೆಷಲಿ ಮಂಡಿನಲ್ಲಿ ಊತ ಉಂಟಾಗಿ ತುಂಬಾ ನೋವು ಇರುತ್ತೆ. ಮಂಡಿ ನೋವಿಗೆ ನಾವು ಆಯುರ್ವೇದದಲ್ಲಿ ಏನೇನ್ ಟ್ರೀಟ್ಮೆಂಟ್ ಮಾಡ್ತೀವಿ ಅಂದ್ರೆ ಜಾನುಬಸ್ತಿ, ಜಾನು ಪಿಚ್ಚು, ಜಾನು ಉಪನಾಹ ಹಾಗೂ ಜಾನು ಪರಿಶೀಕ. ಇದ್ರ ಜೊತೆನಲ್ಲಿ ಜಲೋಕ ಅಂದ್ರೆ ಲೀಚ್ ಥೆರಪಿ, ಕಪ್ಪಿಂಗ್ ಥೆರಪಿ ಹಾಗೂ ಮುಖ್ಯವಾಗಿ ವಿರೇಚನ ಮತ್ತು ಬಸ್ತಿ ಟ್ರೀಟ್ಮೆಂಟ್. ಈ ಟ್ರೀಟ್ಮೆಂಟ್ಸ್ನ ನೀವು ಮಾಡಿಸ್ಕೊಂಡಾಗ ಫಸ್ಟು ನಿಮ್ಮ ಪೇನ್ ಕಡಿಮೆ ಆಗುತ್ತೆ, ಅದು ಕ್ಯೂರೇಟಿವ್ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟು ಅದು ಡಿಜನರೇಟಿವ್ ಚೇಂಜಸ್ನ ತಡೆಗಟ್ಟುತ್ತೆ, ಅದು ಪ್ರಿವೆಂಟಿವ್ ಆಗಿ ವರ್ಕ್ ಆಗುತ್ತೆ. ಇನ್ನು ಕೆಲವರಿಗೆ ಜಾಯಿಂಟ್ ಅಲ್ಲಿರೋ ಲಿಗಮೆಂಟ್ಸ್ ಮತ್ತೆ ಸೈನೋವಿಯಲ್ ಫ್ಲೂಯಿಡ್ ಅಲ್ಲಿ ಪ್ರಾಬ್ಲಮ್ ಇದ್ದಾಗ ಅದು ರಿಹ್ಯಾಬಿಲಿಟೇಟಿವ್ ಆಗು ಕೂಡ ಕೆಲಸ ಮಾಡುತ್ತೆ. ಸೊ ಆಯುರ್ವೇದ ಟ್ರೀಟ್ಮೆಂಟ್ ಕ್ಯೂರೇಟಿವ್, ಪ್ರಿವೆಂಟಿವ್ ಮತ್ತೆ ರಿಹ್ಯಾಬಿಲಿಟೇಟಿವ್ 3 ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇದೆಲ್ಲದನ್ನ ನೀವು ಮಾಡಿಸ್ಕೊಂಡಾಗ ಮಂಡಿ ನೋವು ಸಂಪೂರ್ಣವಾಗಿ ಗುಣ ಆಗುತ್ತೆ. ಮಂಡಿ ನೋವಲ್ಲಿ 4 ರೀತಿಯ ಸ್ಟೇಜಸ್ ಇರುತ್ತೆ. ಗ್ರೇಡ್ 1, 2, 3, 4 ಆ ರೀತಿ ಸ್ಟೇಜಸ್ನ ನಾವು ಮಾಡ್ತೀವಿ. ಯಾವಾಗಲೂ 1ರಿಂದ 3ವರೆಗೂ ನಾವು ಈ ರೀತಿ ಮೆಡಿಕಲ್ ಮ್ಯಾನೇಜ್ಮೆಂಟೇ ಮಾಡಬೇಕಾಗತ್ತೆ. ಗ್ರೇಡ್ 4ಗೆ ಹೋದಾಗ ಅದು ಕೂಡ ಮೆಡಿಕಲ್ ಮ್ಯಾನೇಜ್ಮೆಂಟಲ್ಲಿ ಕಂಟ್ರೋಲ್ಗೆ ಬರ್ತಿಲ್ಲ ಅಂದಾಗ ಮಾತ್ರ ನಾವು ಸರ್ಜರಿನ ಸಜೆಸ್ಟ್ ಮಾಡ್ತೀವಿ. ಇಷ್ಟೊಂದು ಟ್ರೀಟ್ಮೆಂಟ್ಸ್ ಅಲ್ಲಿ ನಿಮ್ಮ ಕಂಡೀಷನ್ ಪ್ರಕಾರ ಯಾವ್ದು ಸೂಟಬಲ್ ಆಗಿರುತ್ತೋ ಅದನ್ನ ಮಾತ್ರ ನಾವು ಮಾಡ್ತೇವೆ. ಇನ್ನು ನಿಮ್ಗೆ ಫರ್ದರ್ ಕ್ವಶನ್ಸ್ ಇದ್ರೆ ಸರಯು ಆಯುರ್ವೇದನ ಕಾಂಟ್ಯಾಕ್ಟ್ ಮಾಡಿ ಹಾಗೂ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ.